ಮೇಳ ಮಹಾಕುಂಭ ಮೇಳವನ್ನ ಇಡೀ ಜಗತ್ತೇ ನೋಡ್ತಾ ಇದೆ. ಇಡೀ ಜಗತ್ತೇ ಭಾರತದತ್ತ ಪ್ರಯಾಗ್ರಾಜ್ನತ್ತ ತಿರುಗಿ ನೋಡುವಂತೆ ಮಾಡಿದೆ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮೇಳ. 10ಕ್ಕೂ ಹೆಚ್ಚು ದೇಶದ ಜನ ಒಂದು ಜಿಲ್ಲೆಯಲ್ಲಿ ಸೇರಿದ್ದಾರೆ. ಎಲ್ಲರಿಗೂ ಯೋಗಿ ಸರ್ಕಾರ ಮೂಲಭೂತ ಸೌಕರ್ಯವನ್ನ ಕಲ್ಪಿಸುವಲ್ಲಿ ಯಶಸ್ವಿಯಾಗಿದೆ. ಇದಕ್ಕಾಗಿ ಖರ್ಚು ಮಾಡಿದ್ದು ಬರೋಬ್ಬರಿ 1,700 ಕೋಟಿ ರೂಪಾಯಿ. 1,700 ಕೋಟಿ ರೂಪಾಯಿ. ಆದರೆ ಆದಾಯದ ರೂಪದಲ್ಲಿ ಬಂದದ್ದು ಎಷ್ಟು ಗೊತ್ತಾ? ಸ್ಟೋರಿ ನೋಡಿ. ಮಹಾಕುಂಭ ಮೇಳಕ್ಕೆ ಖರ್ಚು ಮಾಡಿದ್ದು 1,700 ಕೋಟಿ. ಯುಪಿ ಸರ್ಕಾರಕ್ಕೆ ಹರಿದು ಬಂತು 3 ಲಕ್ಷ ಕೋಟಿ. ಎಸ್, ಮಹಾಕುಂಭ ಮೇಳ ಇಡೀ ವಿಶ್ವವನ್ನೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದ ಅತಿ ದೊಡ್ಡ ಧಾರ್ಮಿಕ ಮೇಳ. 144 ವರ್ಷದ ಬಳಿಕ ಬಂದಿರುವ ಈ ಮಹಾಕುಂಭ ಮೇಳಕ್ಕೆ ಹರಿದು ಬಂದಿದ್ದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 58 ಕೋಟಿಗೂ ಹೆಚ್ಚು ಜನ. ಇಷ್ಟು ಜನ ಬಂದ್ಮೇಲೆ ಎಲ್ಲರಿಗೂ ಮೂಲಸೌಕರ್ಯ ವ್ಯವಸ್ಥೆ ಮಾಡಬೇಕಲ್ಲ? ಹೌದು, ಎಲ್ಲ ವ್ಯವಸ್ಥೆಯನ್ನ ಯೋಗಿ ಸರ್ಕಾರ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿತ್ತು. ಅದು 1,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾಮಾನ್ಯ ಜನರಿಂದ ಹಿಡಿದು ಗಣ್ಯರಿಗೂ ಹೈಟೆಕ್ ಸೌಲಭ್ಯ ಒದಗಿಸಿತ್ತು. ಮೂಲಸೌಕರ್ಯದ ಖರ್ಚು ಒಂದ್ ಕಡೆಯಾದ್ರೆ ಉತ್ತರ ಪ್ರದೇಶಕ್ಕೆ ಹರಿದು ಬಂದಿದ್ದು ಅಕ್ಷರಶಃ ಹಣದ ಹೊಳೆ. ಹಾಗಾದ್ರೆ ಯುಪಿ ಸರ್ಕಾರಕ್ಕೆ ಬಂದ ಆದಾಯ ಎಷ್ಟು ಅಂತ ನೋಡೋದಾದ್ರೆ ಬರೋಬ್ಬರಿ 3 ಲಕ್ಷ ಕೋಟಿ ರೂಪಾಯಿ. ಮಹಾಕುಂಭ ಮೇಳಕ್ಕೆ ಹಣದ ಹೊಳೆಯೇ ಹರಿದು ಬರ್ತಿದೆ. ಫೆಬ್ರವರಿ 26ರ ವೇಳೆಗೆ 60 ಕೋಟಿ ಜನರು ಭೇಟಿ ನೀಡುವ ನಿರೀಕ್ಷೆ ಇದೆ. ವ್ಯಾಪಾರ ವಹಿವಾಟಿನಿಂದ 20,000 ಕೋಟಿ ರೂಪಾಯಿ, ಪೂಜಾ ಸಾಮಗ್ರಿಗಳಿಂದಲೇ 2,000 ಕೋಟಿ ರೂಪಾಯಿ ಸಿಗುವ ಸಾಧ್ಯತೆ ಇದೆ. 500ರಿಂದ 1 ಲಕ್ಷದವರೆಗೆ ಟೆಂಟ್ಗಳಿಂದಲೂ ಭಾರಿ ದುಡ್ಡು ನಿರೀಕ್ಷೆ ಇದೆ. ಒಟ್ಟು ಜಿಡಿಪಿ 3.25ರಿಂದ 3.5 ಲಕ್ಷ ಕೋಟಿ ರೂಪಾಯಿವರೆಗೆ ಏರಿಕೆಯಾಗುವ ಸಾಧ್ಯತೆ ಇದೆ. ಪ್ರತಿಯೊಬ್ಬ ಯಾತ್ರಿಕ 10,000 ರೂಪಾಯಿ ಖರ್ಚು ಮಾಡಿದ್ರೆ ಇದರಿಂದ 4 ಲಕ್ಷ ಕೋಟಿ ರೂಪಾಯಿ ಆದಾಯವನ್ನು ನಿರೀಕ್ಷೆ ಮಾಡಲಾಗ್ತಿದೆ. ಮತ್ತೊಂದು ಕಡೆ ದೇಶ ವಿದೇಶಗಳಿಂದ ಬರುವ ಯಾತ್ರಾರ್ಥಿಗಳಿಂದ ವ್ಯಾಪಾರ ಹೆಚ್ಚುತ್ತಿದೆ. ಪ್ರಯಾಗ್ರಾಜ್ಗೆ ಭೇಟಿ ನೀಡುತ್ತಿರುವ ಯಾತ್ರಿಕರ ವೆಚ್ಚದಿಂದಾಗಿ ಉತ್ತರ ಪ್ರದೇಶದ ಆರ್ಥಿಕತೆಗೆ 3 ಲಕ್ಷ ಕೋಟಿ ರೂಪಾಯಿಗಳನ್ನು ಕೊಡುಗೆಯಾಗಿ ನೀಡಲಿದೆ ಅಂತ ಇತ್ತೀಚೆಗಷ್ಟೇ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ವಿಧಾನಸಭೆಯಲ್ಲಿ ಹೇಳಿದ್ರು. ಮಹಾಶಿವರಾತ್ರಿಯವರೆಗೆ ಕುಂಭಮೇಳಕ್ಕೆ ಬರೋ ಭಕ್ತರ ಸಂಖ್ಯೆ 60 ಕೋಟಿ ತಲುಪಲಿದೆ ಎಂದು ಅಂದಾಜಿಸಲಾಗಿದೆ. ಪ್ರಯಾಗ್ರಾಜ್ನಲ್ಲಿ 45 ದಿನಗಳವರೆಗೆ ಲಕ್ಷಾಂತರ ಜನರು ನೇರ ಮತ್ತು ಪರೋಕ್ಷವಾಗಿ ತಾತ್ಕಾಲಿಕ ಉದ್ಯೋಗಗಳನ್ನು ಪಡೆದುಕೊಂಡಿದ್ದಾರೆ. ಮಹಾಕುಂಭ ಮೇಳದಿಂದಾಗಿ ವಾಣಿಜ್ಯ ಜಾಹೀರಾತುಗಳು ಮತ್ತು ಹೋರ್ಡಿಂಗ್ಗಳು ಸರ್ಕಾರಕ್ಕೆ ಆದಾಯವನ್ನು ತಂದುಕೊಡುತ್ತಿದೆ. ಇದಲ್ಲದೆ ಕುಂಭಮೇಳಕ್ಕೆ ಬರುವ ಯಾತ್ರಾರ್ಥಿಗಳು ಮಾಡುವ ಖರ್ಚಿನಿಂದಾಗಿ ಉತ್ತರ ಪ್ರದೇಶದ ಆರ್ಥಿಕತೆ ಬಲಗೊಳ್ಳುತ್ತಿದೆ. ಈಗಾಗಲೇ ಉತ್ತರ ಪ್ರದೇಶ ಸರ್ಕಾರಕ್ಕೆ ಸುಮಾರು 3 ಲಕ್ಷ ಕೋಟಿ ರೂಪಾಯಿಗಳಷ್ಟು ಆದಾಯ ಹರಿದು ಬಂದಿದೆ ಎಂದು ಘೋಷಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಹಾಕುಂಭ ಮೇಳವನ್ನ ಇಡೀ ಜಗತ್ತೇ ನೋಡ್ತಾ ಇದೆ. ಇಡೀ ಜಗತ್ತೇ ಭಾರತದತ್ತ ಪ್ರಯಾಗ್ರಾಜ್ನತ್ತ ತಿರುಗಿ ನೋಡುವಂತೆ ಮಾಡಿದೆ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮೇಳ. 10ಕ್ಕೂ ಹೆಚ್ಚು ದೇಶದ ಜನ ಒಂದು ಜಿಲ್ಲೆಯಲ್ಲಿ ಸೇರಿದ್ದಾರೆ. ಎಲ್ಲರಿಗೂ ಯೋಗಿ ಸರ್ಕಾರ ಮೂಲಭೂತ ಸೌಕರ್ಯವನ್ನ ಕಲ್ಪಿಸುವಲ್ಲಿ ಯಶಸ್ವಿಯಾಗಿದೆ. ಇದಕ್ಕಾಗಿ ಖರ್ಚು ಮಾಡಿದ್ದು ಬರೋಬ್ಬರಿ 1,700 ಕೋಟಿ ರೂಪಾಯಿ. 1,700 ಕೋಟಿ ರೂಪಾಯಿ. ಆದರೆ ಆದಾಯದ ರೂಪದಲ್ಲಿ ಬಂದದ್ದು ಎಷ್ಟು ಗೊತ್ತಾ? ಸ್ಟೋರಿ ನೋಡಿ. ಮಹಾಕುಂಭ ಮೇಳಕ್ಕೆ ಖರ್ಚು ಮಾಡಿದ್ದು 1,700 ಕೋಟಿ. ಯುಪಿ ಸರ್ಕಾರಕ್ಕೆ ಹರಿದು ಬಂತು 3 ಲಕ್ಷ ಕೋಟಿ. ಎಸ್, ಮಹಾಕುಂಭ ಮೇಳ ಇಡೀ ವಿಶ್ವವನ್ನೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದ ಅತಿ ದೊಡ್ಡ ಧಾರ್ಮಿಕ ಮೇಳ. 144 ವರ್ಷದ ಬಳಿಕ ಬಂದಿರುವ ಈ ಮಹಾಕುಂಭ ಮೇಳಕ್ಕೆ ಹರಿದು ಬಂದಿದ್ದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 58 ಕೋಟಿಗೂ ಹೆಚ್ಚು ಜನ. ಇಷ್ಟು ಜನ ಬಂದ್ಮೇಲೆ ಎಲ್ಲರಿಗೂ ಮೂಲಸೌಕರ್ಯ ವ್ಯವಸ್ಥೆ ಮಾಡಬೇಕಲ್ಲ? ಹೌದು,
ಎಲ್ಲ ವ್ಯವಸ್ಥೆಯನ್ನ ಯೋಗಿ ಸರ್ಕಾರ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿತ್ತು. ಅದು 1700 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾಮಾನ್ಯ ಜನರಿಂದ ಹಿಡಿದು ಗಣ್ಯರಿಗೂ ಹೈಟೆಕ್ ಸೌಲಭ್ಯ ಒದಗಿಸಿತ್ತು. ಮೂಲಸೌಕರ್ಯದ ಖರ್ಚು ಒಂದ್ ಕಡೆಯಾದ್ರೆ ಉತ್ತರ ಪ್ರದೇಶಕ್ಕೆ ಹರಿದು ಬಂದಿದ್ದು ಅಕ್ಷರಶಃ ಹಣದ ಹೊಳೆ. ಹಾಗಾದ್ರೆ ಯುಪಿ ಸರ್ಕಾರಕ್ಕೆ ಬಂದ ಆದಾಯ ಎಷ್ಟು ಅಂತ ನೋಡೋದಾದ್ರೆ ಬರೋಬ್ಬರಿ 3 ಲಕ್ಷ ಕೋಟಿ ರೂಪಾಯಿ. ಮಹಾಕುಂಭ ಮೇಳಕ್ಕೆ ಹಣದ ಹೊಳೆಯೇ ಹರಿದು ಬರ್ತಿದೆ. ಫೆಬ್ರವರಿ 26ರ ವೇಳೆಗೆ 60 ಕೋಟಿ ಜನರು ಭೇಟಿ ನೀಡುವ ನಿರೀಕ್ಷೆ ಇದೆ. ವ್ಯಾಪಾರ ವಹಿವಾಟಿನಿಂದ 20,000 ಕೋಟಿ ರೂಪಾಯಿ, ಪೂಜಾ ಸಾಮಗ್ರಿಗಳಿಂದಲೇ 2,000 ಕೋಟಿ ರೂಪಾಯಿ ಸಿಗುವ ಸಾಧ್ಯತೆ ಇದೆ. 500ರಿಂದ 1 ಲಕ್ಷದವರೆಗೆ ಟೆಂಟ್ಗಳಿಂದಲೂ ಭಾರಿ ದುಡ್ಡು ನಿರೀಕ್ಷೆ ಇದೆ. ಒಟ್ಟು ಜಿಡಿಪಿ 3.25ರಿಂದ 3.5 ಲಕ್ಷ ಕೋಟಿ ರೂಪಾಯಿವರೆಗೆ ಏರಿಕೆಯಾಗುವ ಸಾಧ್ಯತೆ ಇದೆ. ಪ್ರತಿಯೊಬ್ಬ ಯಾತ್ರಿಕ 10,000 ರೂಪಾಯಿ ಖರ್ಚು ಮಾಡಿದ್ರೆ ಇದರಿಂದ 4 ಲಕ್ಷ ಕೋಟಿ ರೂಪಾಯಿ ಆದಾಯವನ್ನು ನಿರೀಕ್ಷೆ ಮಾಡಲಾಗ್ತಿದೆ. ಮತ್ತೊಂದು ಕಡೆ ದೇಶ ವಿದೇಶಗಳಿಂದ ಬರುವ ಯಾತ್ರಾರ್ಥಿಗಳಿಂದ ವ್ಯಾಪಾರ ಹೆಚ್ಚುತ್ತಿದೆ. ಪ್ರಯಾಗ್ರಾಜ್ಗೆ ಭೇಟಿ ನೀಡುತ್ತಿರುವ ಯಾತ್ರಿಕರ ವೆಚ್ಚದಿಂದಾಗಿ ಉತ್ತರ ಪ್ರದೇಶದ ಆರ್ಥಿಕತೆಗೆ 3 ಲಕ್ಷ ಕೋಟಿ ರೂಪಾಯಿಗಳನ್ನು ಕೊಡುಗೆಯಾಗಿ ನೀಡಲಿದೆ ಅಂತ ಇತ್ತೀಚೆಗಷ್ಟೇ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ವಿಧಾನಸಭೆಯಲ್ಲಿ ಹೇಳಿದ್ರು. ಮಹಾಶಿವರಾತ್ರಿಯವರೆಗೆ ಕುಂಭಮೇಳಕ್ಕೆ ಬರೋ ಭಕ್ತರ ಸಂಖ್ಯೆ 60 ಕೋಟಿ ತಲುಪಲಿದೆ ಎಂದು ಅಂದಾಜಿಸಲಾಗಿದೆ. ಪ್ರಯಾಗ್ರಾಜ್ನಲ್ಲಿ 45 ದಿನಗಳವರೆಗೆ ಲಕ್ಷಾಂತರ ಜನರು ನೇರ ಮತ್ತು ಪರೋಕ್ಷವಾಗಿ ತಾತ್ಕಾಲಿಕ ಉದ್ಯೋಗಗಳನ್ನು ಪಡೆದುಕೊಂಡಿದ್ದಾರೆ. ಮಹಾಕುಂಭ ಮೇಳದಿಂದಾಗಿ ವಾಣಿಜ್ಯ ಜಾಹೀರಾತುಗಳು ಮತ್ತು ಹೋರ್ಡಿಂಗ್ಗಳು ಸರ್ಕಾರಕ್ಕೆ ಆದಾಯವನ್ನು ತಂದುಕೊಡುತ್ತಿದೆ. ಇದಲ್ಲದೆ ಕುಂಭಮೇಳಕ್ಕೆ ಬರುವ ಯಾತ್ರಾರ್ಥಿಗಳು ಮಾಡುವ ಖರ್ಚಿನಿಂದಾಗಿ ಉತ್ತರ ಪ್ರದೇಶದ ಆರ್ಥಿಕತೆ ಬಲಗೊಳ್ಳುತ್ತಿದೆ. ಈಗಾಗಲೇ ಉತ್ತರ ಪ್ರದೇಶ ಸರ್ಕಾರಕ್ಕೆ ಸುಮಾರು 3 ಲಕ್ಷ ಕೋಟಿ ರೂಪಾಯಿಗಳಷ್ಟು ಆದಾಯ ಹರಿದು ಬಂದಿದೆ ಎಂದು ಘೋಷಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಹಾಕುಂಭ ಮೇಳವನ್ನ ಇಡೀ ಜಗತ್ತೇ ನೋಡ್ತಾ ಇದೆ. ಇಡೀ ಜಗತ್ತೇ ಭಾರತದತ್ತ, ಪ್ರಯಾಗ್ರಾಜ್ನತ್ತ ತಿರುಗಿ ನೋಡುವಂತೆ ಮಾಡಿದೆ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮೇಳ. 10ಕ್ಕೂ ಹೆಚ್ಚು ದೇಶದ ಜನ ಒಂದು ಜಿಲ್ಲೆಯಲ್ಲಿ ಸೇರಿದ್ದಾರೆ. ಎಲ್ಲರಿಗೂ ಯೋಗಿ ಸರ್ಕಾರ ಮೂಲಭೂತ ಸೌಕರ್ಯವನ್ನ ಕಲ್ಪಿಸುವಲ್ಲಿ ಯಶಸ್ವಿಯಾಗಿದೆ. ಇದಕ್ಕಾಗಿ ಖರ್ಚು ಮಾಡಿದ್ದು ಬರೋಬ್ಬರಿ 1,700 ಕೋಟಿ ರೂಪಾಯಿ. 1,700 ಕೋಟಿ ರೂಪಾಯಿ. ಆದರೆ ಆದಾಯದ ರೂಪದಲ್ಲಿ ಬಂದದ್ದು ಎಷ್ಟು ಗೊತ್ತಾ?